ಧೋನಿ, ಇಂದು ರಾಹುಲ್, ಸಂಜೀವ್ ಗೋಯಾಂಕ ವರ್ತನೆ ಸರಿಯಿಲ್ಲ ಎಂದ ಫ್ಯಾನ್ಸ್. ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಲಕ್ನೋ ಜಾಯಿಂಟ್ಸ್ ತಂಡ ಅನುಭವಿಸಿದ ಹೀನಾಯ ಸೋಲಿನ ಬೆನ್ನಲ್ಲೇ ಕ್ಯಾಪ್ಟನ್ ಕೆಎಲ್ ರಾಹುಲ್ ವಿರುದ್ಧ ಎಲ್ಎಸ್ಜಿ ತಂಡದ ಮಾಲೀಕ ಸಂಜೀವ್ ಗೋಯಾಂಕ ಆನ್ ಫೀಲ್ಡ್ನಲ್ಲಿ ಅಸಮಾಧಾನ ಹೊರಹಾಕಿದ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಶುರುವಾಗಿದೆ. ಸಂಜೀವ್ ಗೋಯಾಂಕ ಈ ಮೊದಲು ರೇಸಿಂಗ್ ಪುಣೆ ಸೂಪರ್ ಜಾಯಿಂಟ್ಸ್ ತಂಡದ ಮಾಲೀಕರಾಗಿದ್ದ ಸಂದರ್ಭದಲ್ಲೂ MS ಧೋನಿ ವಿರುದ್ಧ ಹೀಗೆ ಮಾಡಿದ್ದರು ಎಂದು ಅಭಿಮಾನಿಗಳು ಕಿಡಿಕಾರುತ್ತಿದ್ದಾರೆ. ಸನ್ ರೈಸರ್ಸ್ ಹೈದರಾಬಾದ್ ಎದುರು ನಡೆದ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡವು 10 ವಿಕೆಟ್ಗಳ ಹೀನಾಯ ಸೋಲುಂಡಿತು. ಎಲ್ಎಸ್ಜಿ ಬ್ಯಾಟಿಂಗ್ ಆಯ್ಕೆ ಮಾಡಿ ನೀಡಿದ್ದ 165 ರನ್ಗಳ ಗುರಿಯನ್ನು SRH ತಂಡ 9.4 ಓವರ್ಗಳಲ್ಲೇ ಮೆಟ್ಟಿ ನಿಂತು ಎದುರಾಳಿಗಳಿಗೆ ಆಘಾತ ನೀಡಿತು. ಈ ಆಘಾತ ತಡೆಯಲಾರದ ಎಲ್ಎಸ್ಜಿ ಮಾಲೀಕ ಸಂಜೀವ್ ಗೋಯಾಂಕ ಆನ್ ಫೀಲ್ಡ್ನಲ್ಲೇ ನಾಯಕ ಕೆಎಲ್ ರಾಹುಲ್ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ತಲ್ಲಣ ಸೃಷ್ಟಿ ಮಾಡಿದೆ. ಆಟ ಎಂದ ಮೇಲೆ ಸೋಲು ಗೆಲುವು ಇದ್ದದ್ದೇ. ಕೆಲವೊಮ್ಮೆ ಇಂತಹ ಹೀನಾಯ ಸೋಲು ಎದುರಾಗುವುದು ಸಾಮಾನ್ಯ. ಇಂತಹ ಕಠಿಣ ಸಂದರ್ಭದಲ್ಲಿ ಆನ್ ಫೀಲ್ಡ್ನಲ್ಲೇ ಆಟಗಾರರ ವಿರುದ್ಧ ಮಾಲೀಕರು ಎಗರಿ ಬೀಳುವುದು ಸರಿಯಲ್ಲ. ಸುತ್ತಲೂ ಕ್ಯಾಮರಾ ಕಣ್ಣುಗಳಿರುತ್ತವೆ. ಇದು ತಂಡದ ವಿರುದ್ಧ ಕೆಟ್ಟ ಸಂದೇಶ ಹೊರಗೆ ಹಾಕುವಂತೆ ಮಾಡುತ್ತದೆ. ಆಟಗಾರರ ಕೆಟ್ಟ ಪ್ರದರ್ಶನದ ಬಗ್ಗೆ ಟೀಕೆ ಮಾಡುವುದು, ಬುದ್ಧಿ ಹೇಳುವುದು ಎಲ್ಲವೂ ಡ್ರೆಸ್ಸಿಂಗ್ ರೂಮ್ನ ಒಳಗಡೆ ನಡೆಯಬೇಕು. ಆನ್ ಫೀಲ್ಡ್ನಲ್ಲೇ ಕ್ಯಾಪ್ಟನ್ಗೆ ಅಗೌರವ ಸೂಚಿಸುವ ಮಾದರಿ ನಡೆದುಕೊಳ್ಳುವುದು ಸರಿಯಲ್ಲ ಎಂದು ನೆಟ್ಟಿಗರು ಹರಿಹಾಯುತ್ತಿದ್ದಾರೆ. ಇನ್ನು ರಾಜೀವ್ ಗೋಯಾಂಕ ಅವರ ಅತಿಯಾದ ವರ್ತನೆ ಇದು ಮೊದಲೇನಲ್ಲ. 2016ರಲ್ಲಿ ಮತ್ತು 2017ರ ಆವೃತ್ತಿಯಲ್ಲಿ ಬೆಟ್ಟಿಂಗ್ ಹಗರಣ ಕಾರಣ 2 ವರ್ಷಗಳ ಕಾಲ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಸ್ಪರ್ಧೆಯಿಂದ ಹೊರಬಿದ್ದ ಸಂದರ್ಭದಲ್ಲಿ ಉದುರಿಸಿದ್ದ ರೈಸಿಂಗ್ ಪುಣೆ ಸೂಪರ್ ಜಾಯಿಂಟ್ಸ್ ತಂಡವನ್ನು MS ಧೋನಿ ಮುನ್ನಡೆಸುತ್ತಿದ್ದರು. ಅಂದು ಕೂಡ ಧೋನಿ ಕ್ಯಾಪ್ಟನ್ಸಿ ಬಗ್ಗೆ ಆನ್ ಫೀಲ್ಡ್ನಲ್ಲೇ ಪುಣೆ ಸೂಪರ್ ಜಾಯಿಂಟ್ಸ್ ಮಾಲೀಕ ಸಂಜೀವ್ ಗೋಯಾಂಕ ಅಸಮಾಧಾನ ಹೊರಹಾಕಿದ್ದರು. ಅಷ್ಟೇ ಅಲ್ಲದೆ ಕ್ಯಾಪ್ಟನ್ಸಿ ಬದಲಾಯಿಸಿ ಧೋನಿಯ ಸ್ಥಾನಕ್ಕೆ ಸ್ಟೀವ್ ಸ್ಮಿತ್ ಅವರನ್ನು ಕ್ಯಾಪ್ಟನ್ ಎಂದು ಘೋಷಣೆ ಮಾಡಿದ್ದರು. ಈಗ ಅದೇ ಮಾದರಿಯ ವರ್ತನೆಯನ್ನು LSG ನಾಯಕ KL ರಾಹುಲ್ ವಿರುದ್ಧವೂ ತೋರಿದ್ದಾರೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.